ಅದು ಐಟಿ ಸಿಟಿಯ ಪ್ರಸಿದ್ಧ ಹೋಟೆಲ್. ಆದರೆ ಅಲ್ಲಿಗೆ ಬರುವಂತಹ ಗ್ರಾಹಕರಿಗೆ ಮಾತ್ರ ಲಿಫ್ಟ್ ವ್ಯವಸ್ಥೆ ಅನ್ನೋ ಬೋರ್ಡ್ ಅನ್ನ ಹಾಕಲಾಗಿರುವಂತದ್ದು. ಫುಡ್ ಡೆಲಿವರಿ ಬಾಯ್ಸ್ ನ ಕೆರಳುವಂತೆ ಕೂಡ ಮಾಡಿರುವಂತದ್ದು. ಆ ಕುರಿತು ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಡೆಲಿವರಿ ಬಾಯ್ಸ್ಗೆ ಲಿಫ್ಟ್ನಲ್ಲಿ ಇಲ್ಲ ಎಂಟ್ರಿ. ಖಾಸಗಿ ಹೋಟೆಲ್ನಲ್ಲಿ ಲಿಫ್ಟ್ ಬಳಸುವಂತಿಲ್ವಾ? ಹೋಟೆಲ್ನಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್. ಬಿಡಲ್ವಾ ನಿಮಗೆ ಒಳಗಡೆ? ಬಿಡಲ್ಲ ಸರ್, ಅಲ್ಲೇ ಬೋರ್ಡ್ ಹಾಕಿದ್ದಾರೆ. ಏನಕ್ಕೆ ಬಿಡಲ್ವಂತೆ? ನಾವು ಡೆಲಿವರಿ ಬಾಯ್ಸ್ ಅಲ್ವಾ? ಬನ್ನಿ ಬನ್ನಿ, ಇಲ್ಲಿ ನೀವು ಬನ್ನಿ, ಎಲ್ಲ ಲಿಫ್ಟಲ್ಲಿ ಹೋಗಿ. ಫುಡ್ ಡೆಲಿವರಿ ಬಾಯ್ಸ್ಗೆ ಲಿಫ್ಟ್ ನಲ್ಲಿ ಎಂಟ್ರಿ ಇಲ್ಲ ಅನ್ನೋ ಬೋರ್ಡ್. ಇನ್ನೊಂದೆಡೆ ಸ್ಟೆಪ್ಸ್ ನಲ್ಲಿ 3-4 ಬಾಕ್ಸ್ ಹಿಡಿದು ಹೋಗ್ತಾ ಇರುವ ಸ್ವಿಗ್ಗಿ, ಝೊಮ್ಯಾಟೊ ಹುಡುಗರು. ಇದು ಬೆಂಗಳೂರಿನ ನಂದನ ಪ್ಯಾಲೇಸ್ ಹೋಟೆಲ್ನ ಧೋರಣೆ. ನೋಡಿ, ಇಲ್ಲಿ ನಾವೀಗ ನಂದನ ಹೋಟೆಲ್ ಬಳಿ ಇದ್ದೀವಿ. ಈ ಭಾಗದಲ್ಲಿ ನಿನ್ನೆ ಒಂದು ಟ್ವಿಟರ್ ಅಲ್ಲಿ, ಅಂದ್ರೆ ನಿಮಗೆ ಎಕ್ಸ್ ಖಾತೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಏನು ಸ್ವಿಗ್ಗಿ ಮತ್ತೆ ಝೊಮ್ಯಾಟೊ ಪೀಪಲ್ ಆರ್ ನಾಟ್ ಅಲೌಡ್ ಇನ್ ದ ಲಿಫ್ಟ್ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ಓನ್ಲಿ ಕಸ್ಟಮರ್ಸ್ ಮಾತ್ರ ಯೂಸ್ ಮಾಡಬೇಕಂತೆ. ಸೊ ಹಾಗಾದರೆ ಏನು ಅರ್ಥ? ಹಾಗಾದರೆ ಪ್ರತಿಯೊಂದು ಮಾಲು, ಹೋಟೆಲ್ಗಳು ಈ ರೀತಿಯಾಗಿ ಬೋರ್ಡ್ ಹಾಕ್ಕೊಂಡ್ರೆ ಹಾಗಾದರೆ ಬಡವರಿಗೊಂದು ಭೇದ ಭಾವ ಮಾಡ್ತಾ ಇದ್ದೀರಾ? ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ. ಹಂಗಾರೆ ಅವರೆಲ್ಲ ಕೆಲಸ ಮಾಡೋಕ್ಕೆ ದುಡಿಯೋಕೆ ಬರೋದಿಲ್ಲ. ಅದೇನು ಸ್ವಿಗ್ಗಿ ಝೊಮ್ಯಾಟೊ ಅಂತಂದ್ರೆ ಅಷ್ಟು ಕೆಲಸ ಮಾಡೋರು ಅಂತಂದ್ರೆ ಏನು ಅಷ್ಟು ಕೇವಲ ಆಗೋಯ್ತಾ? ಹೌದು, ಇಲ್ಲಿ ಬಡವರ ಮಕ್ಕಳಿಗೊಂದು ನ್ಯಾಯ, ಶ್ರೀಮಂತರ ಮಕ್ಕಳಿಗೊಂದು ನ್ಯಾಯ ಎನ್ನುವಂತಿದೆ. ಹೋಟೆಲ್ಗೆ ಬರುವವರು ಮಾತ್ರ ಮನುಷ್ಯರ, ಇಲ್ಲ ಫುಡ್ ಡೆಲಿವರಿ ಬಾಯ್ಸ್ ಅಂದ್ರೆ ಅಷ್ಟು ಅಸಡ್ಡೇನ? ಇನ್ನು ವಿಷಯ ತಿಳಿತಾ ಇದ್ದಂತೆ ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಎಂಟ್ರಿ ಕೊಟ್ಟು ಡೆಲಿವರಿ ಬಾಯ್ಸ್ ನ ಧ್ವನಿಯಾಗಿ ನಿಂತಿದೆ. ಇದು ಬಿಲ್ಡಿಂಗ್ ಮೇಂಟೆನೆನ್ಸ್ ಸೆಕ್ಯೂರಿಟಿ ಅವರು ಇದು ಎಲ್ಲಾ ಪರ್ಪಸ್ಗೂ ಮೇಲೆಯಿಂದ ಕೆಳಗಡೆ ಎಷ್ಟಿದೆಯೋ ಅದಕ್ಕೆಲ್ಲದಕ್ಕೂ ಅವರು ಕವರ್ ಮಾಡ್ಕೊಂಡು ಇದು ಮಾಡಿರೋದು. ಅರ್ಥ ಆಯ್ತಲ್ಲ? ನೀವೇನೇ ಇದ್ರು ಬಿಲ್ಡಿಂಗ್ ಮೇಂಟೆನೆನ್ಸ್ ಅವ್ರು ಬರೋದು ಅಪ್ರೂಪಕ್ಕೆ ಬರ್ತಾರೆ. ಈಗ ಇದು ನಂದನ ಹೋಟೆಲ್ ಅವರಲ್ವಾ ಹಾಕಿರೋದು? ಇದು ಮೇಂಟೆನೆನ್ಸ್ ಅವ್ರದ್ದು ಬೋರ್ಡ್ ಹಾಕಿರೋದು ನಂದನ ಹೋಟೆಲ್ ಅವರಲ್ವಾ? ಮೇಂಟೆನೆನ್ಸ್ ಅವ್ರದ್ದು. ನಮ್ದಿರೋದು ಮುಂದೆ ಎಂಟ್ರೆನ್ಸ್ ಲಿಫ್ಟ್. ಅಲ್ಲಿ ನೀವು ನೋಡಿ, ಅಲ್ಲಿ ಯಾವ್ದಾದ್ರು ಹೋರ್ಡಿಂಗ್ಸ್ ಇದ್ರೆ ಕೇಳಿ ನೋಡಿ. ಈಗ ನಿಮ್ಮ ಪ್ರಕಾರ ಇದು ಮೇಂಟೆನೆನ್ಸ್ ಅವ್ರು ಹಾಕಿರೋದು? ಒಟ್ಟಾರೆ ಹೋಟೆಲ್ನ ಈ ಭೇದ ಭಾವ ನೀತಿಯಿಂದ ಬಡವರು ಮತ್ತು ಶ್ರೀಮಂತರು ಎಂಬ ತಾರತಮ್ಯ ಈಗಲೂ ಇದೆ ಅನ್ನೋ ಅನುಮಾನ ಶುರುವಾಗಿದೆ. ಡೆಲಿವರಿ ಬಾಯ್ಸ್ ಅಂತಂದ್ರೆ ಅವರು ಅವ್ರದೇ ಆದಂಥ ಕಮಿಟ್ಮೆಂಟ್ಸ್ ಇಟ್ಕೊಂಡು ಕಷ್ಟಪಡ್ತಿರ್ತಾರೆ. ಆದರೆ ಅವ್ರಿಗೆ ಈ ರೀತಿಯಾಗಿ ಅವಮಾನ ಆಗ್ತಿರುವಂಥದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಅಶ್ವಥ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅದು ಐಟಿ ಸಿಟಿಯ ಪ್ರಸಿದ್ಧ ಹೋಟೆಲ್. ಆದರೆ ಅಲ್ಲಿಗೆ ಬರುವಂತಹ ಗ್ರಾಹಕರಿಗೆ ಮಾತ್ರ ಲಿಫ್ಟ್ ವ್ಯವಸ್ಥೆ ಅನ್ನೋ ಬೋರ್ಡ್ ಅನ್ನ ಹಾಕಲಾಗಿರುವಂತದ್ದು. ಫುಡ್ ಡೆಲಿವರಿ ಬಾಯ್ಸ್ ನ ಕೆರಳುವಂತೆ ಕೂಡ ಮಾಡಿರುವಂತದ್ದು. ಆ ಕುರಿತು ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಡೆಲಿವರಿ ಬಾಯ್ಸ್ಗೆ ಲಿಫ್ಟ್ನಲ್ಲಿ ಇಲ್ಲ ಎಂಟ್ರಿ. ಖಾಸಗಿ ಹೋಟೆಲ್ನಲ್ಲಿ ಲಿಫ್ಟ್ ಬಳಸುವಂತಿಲ್ವಾ? ಹೋಟೆಲ್ನಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್. ಬಿಡಲ್ವಾ ನಿಮಗೆ ಒಳಗಡೆ? ಬಿಡಲ್ಲ ಸರ್, ಅಲ್ಲೇ ಬೋರ್ಡ್ ಹಾಕಿದ್ದಾರೆ. ಏನಕ್ಕೆ ಬಿಡಲ್ವಂತೆ? ನಾವು ಡೆಲಿವರಿ ಬಾಯ್ಸ್ ಅಲ್ವಾ? ಬನ್ನಿ ಬನ್ನಿ, ಇಲ್ಲಿ ನೀವು ಬನ್ನಿ, ಎಲ್ಲ ಲಿಫ್ಟಲ್ಲಿ ಹೋಗಿ. ಫುಡ್ ಡೆಲಿವರಿ ಬಾಯ್ಸ್ಗೆ ಲಿಫ್ಟ್ ನಲ್ಲಿ ಎಂಟ್ರಿ ಇಲ್ಲ ಅನ್ನೋ ಬೋರ್ಡ್. ಇನ್ನೊಂದೆಡೆ ಸ್ಟೆಪ್ಸ್ ನಲ್ಲಿ 3-4 ಬಾಕ್ಸ್ ಹಿಡಿದು ಹೋಗ್ತಾ ಇರುವ ಸ್ವಿಗ್ಗಿ, ಝೊಮ್ಯಾಟೊ ಹುಡುಗರು. ಇದು ಬೆಂಗಳೂರಿನ ನಂದನ ಪ್ಯಾಲೇಸ್ ಹೋಟೆಲ್ನ ಧೋರಣೆ. ನೋಡಿ, ಇಲ್ಲಿ ನಾವೀಗ ನಂದನ ಹೋಟೆಲ್ ಬಳಿ ಇದ್ದೀವಿ. ಈ ಭಾಗದಲ್ಲಿ ನಿನ್ನೆ ಒಂದು ಟ್ವಿಟರ್ ಅಲ್ಲಿ, ಅಂದ್ರೆ ನಿಮಗೆ ಎಕ್ಸ್ ಖಾತೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಏನು ಸ್ವಿಗ್ಗಿ ಮತ್ತೆ ಝೊಮ್ಯಾಟೊ ಪೀಪಲ್ ಆರ್ ನಾಟ್ ಅಲೌಡ್ ಇನ್ ದ ಲಿಫ್ಟ್ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ. ಓನ್ಲಿ ಕಸ್ಟಮರ್ಸ್ ಮಾತ್ರ ಯೂಸ್ ಮಾಡಬೇಕಂತೆ. ಸೊ ಹಾಗಾದರೆ ಏನು ಅರ್ಥ? ಹಾಗಾದರೆ ಪ್ರತಿಯೊಂದು ಮಾಲು, ಹೋಟೆಲ್ಗಳು ಈ ರೀತಿಯಾಗಿ ಬೋರ್ಡ್ ಹಾಕ್ಕೊಂಡ್ರೆ ಹಾಗಾದರೆ ಬಡವರಿಗೊಂದು ಭೇದ ಭಾವ ಮಾಡ್ತಾ ಇದ್ದೀರಾ? ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ. ಹಂಗಾರೆ ಅವರೆಲ್ಲ ಕೆಲಸ ಮಾಡೋಕ್ಕೆ ದುಡಿಯೋಕೆ ಬರೋದಿಲ್ಲ. ಅದೇನು ಸ್ವಿಗ್ಗಿ ಝೊಮ್ಯಾಟೊ ಅಂತಂದ್ರೆ ಅಷ್ಟು ಕೆಲಸ ಮಾಡೋರು ಅಂತಂದ್ರೆ ಏನು ಅಷ್ಟು ಕೇವಲ ಆಗೋಯ್ತಾ? ಹೌದು, ಇಲ್ಲಿ ಬಡವರ ಮಕ್ಕಳಿಗೊಂದು ನ್ಯಾಯ, ಶ್ರೀಮಂತರ ಮಕ್ಕಳಿಗೊಂದು ನ್ಯಾಯ ಎನ್ನುವಂತಿದೆ. ಹೋಟೆಲ್ಗೆ ಬರುವವರು ಮಾತ್ರ ಮನುಷ್ಯರ, ಇಲ್ಲ ಫುಡ್ ಡೆಲಿವರಿ ಬಾಯ್ಸ್ ಅಂದ್ರೆ ಅಷ್ಟು ಅಸಡ್ಡೇನ? ಇನ್ನು ವಿಷಯ ತಿಳಿತಾ ಇದ್ದಂತೆ ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಎಂಟ್ರಿ ಕೊಟ್ಟು ಡೆಲಿವರಿ ಬಾಯ್ಸ್ ನ ಧ್ವನಿಯಾಗಿ ನಿಂತಿದೆ. ಇದು ಬಿಲ್ಡಿಂಗ್ ಮೇಂಟೆನೆನ್ಸ್ ಸೆಕ್ಯೂರಿಟಿ ಅವರು ಇದು ಎಲ್ಲಾ ಪರ್ಪಸ್ಗೂ ಮೇಲೆಯಿಂದ ಕೆಳಗಡೆ ಎಷ್ಟಿದೆಯೋ ಅದಕ್ಕೆಲ್ಲದಕ್ಕೂ ಅವರು ಕವರ್ ಮಾಡ್ಕೊಂಡು ಇದು ಮಾಡಿರೋದು. ಅರ್ಥ ಆಯ್ತಲ್ಲ? ನೀವೇನೇ ಇದ್ರು ಬಿಲ್ಡಿಂಗ್ ಮೇಂಟೆನೆನ್ಸ್ ಅವ್ರು ಬರೋದು ಅಪ್ರೂಪಕ್ಕೆ ಬರ್ತಾರೆ. ಈಗ ಇದು ನಂದನ ಹೋಟೆಲ್ ಅವರಲ್ವಾ ಹಾಕಿರೋದು? ಇದು ಮೇಂಟೆನೆನ್ಸ್ ಅವ್ರದ್ದು ಬೋರ್ಡ್ ಹಾಕಿರೋದು ನಂದನ ಹೋಟೆಲ್ ಅವರಲ್ವಾ? ಮೇಂಟೆನೆನ್ಸ್ ಅವ್ರದ್ದು. ನಮ್ದಿರೋದು ಮುಂದೆ ಎಂಟ್ರೆನ್ಸ್ ಲಿಫ್ಟ್. ಅಲ್ಲಿ ನೀವು ನೋಡಿ, ಅಲ್ಲಿ ಯಾವ್ದಾದ್ರು ಹೋರ್ಡಿಂಗ್ಸ್ ಇದ್ರೆ ಕೇಳಿ ನೋಡಿ.
ಈಗ ನಿಮ್ಮ ಪ್ರಕಾರ ಇದು ಮೇಂಟೆನೆನ್ಸ್ ಅವ್ರು ಹಾಕಿರೋದು. ಒಟ್ಟಾರೆ ಹೋಟೆಲ್ನ ಈ ಭೇದ ಭಾವ ನೀತಿಯಿಂದ ಬಡವರು ಮತ್ತು ಶ್ರೀಮಂತರು ಎಂಬ ತಾರತಮ್ಯ ಈಗಲೂ ಇದೆ ಅನ್ನೋ ಅನುಮಾನ ಶುರುವಾಗಿದೆ. ಡೆಲಿವರಿ ಬಾಯ್ಸ್ ಅಂತಂದ್ರೆ ಅವರು ಅವ್ರದೇ ಆದಂಥ ಕಮಿಟ್ಮೆಂಟ್ಸ್ ಇಟ್ಕೊಂಡು ಕಷ್ಟಪಡ್ತಿರ್ತಾರೆ. ಆದರೆ ಅವ್ರಿಗೆ ಈ ರೀತಿಯಾಗಿ ಅವಮಾನ ಆಗ್ತಿರುವಂಥದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಅಶ್ವಥ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅದು ಐಟಿ ಸಿಟಿಯ ಪ್ರಸಿದ್ಧ ಹೋಟೆಲ್. ಆದ್ರೆ ಅಲ್ಲಿಗೆ ಬರುವಂತಹ ಗ್ರಾಹಕರಿಗೆ ಮಾತ್ರ ಲಿಫ್ಟ್ ವ್ಯವಸ್ಥೆ ಅನ್ನೋ ಬೋರ್ಡ್ ಅನ್ನ ಹಾಕಲಾಗಿರುವಂತದ್ದು. ಫುಡ್ ಡೆಲಿವರಿ ಬಾಯ್ಸ್ ನ ಕೆರಳುವಂತೆ ಕೂಡ ಮಾಡಿರುವಂತದ್ದು. ಆ ಕುರಿತು ಒಂದು ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಡೆಲಿವರಿ ಬಾಯ್ಸ್ಗೆ ಲಿಫ್ಟ್ನಲ್ಲಿ ಇಲ್ಲ ಎಂಟ್ರಿ. ಖಾಸಗಿ ಹೋಟೆಲ್ನಲ್ಲಿ ಲಿಫ್ಟ್ ಬಳಸುವಂತಿಲ್ವಾ? ಹೋಟೆಲ್ನಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್. ಬಿಡಲ್ವಾ ನಿಮಗೆ ಒಳಗಡೆ? ಬಿಡಲ್ಲ ಸರ್, ಅಲ್ಲೇ ಬೋರ್ಡ್ ಹಾಕಿದ್ದಾರೆ. ಏನಕ್ಕೆ ಬಿಡಲ್ವಂತೆ? ನಾವು ಡೆಲಿವರಿ ಬಾಯ್ಸ್ ಅಲ್ವಾ? ಬನ್ನಿ ಬನ್ನಿ, ಇಲ್ಲಿ ನೀವು ಬನ್ನಿ, ಎಲ್ಲ ಲಿಫ್ಟಲ್ಲಿ ಹೋಗಿ. ಫುಡ್ ಡೆಲಿವರಿ ಬಾಯ್ಸ್ಗೆ ಲಿಫ್ಟ್ ನಲ್ಲಿ ಎಂಟ್ರಿ ಇಲ್ಲ ಅನ್ನೋ ಬೋರ್ಡ್. ಇನ್ನೊಂದೆಡೆ ಸ್ಟೆಪ್ಸ್ ನಲ್ಲಿ 3-4 ಬಾಕ್ಸ್ ಹಿಡಿದು ಹೋಗ್ತಾ ಇರುವ ಸ್ವಿಗ್ಗಿ, ಝೊಮ್ಯಾಟೊ ಹುಡುಗರು. ಇದು ಬೆಂಗಳೂರಿನ ನಂದನ ಪ್ಯಾಲೇಸ್ ಹೋಟೆಲ್ನ ಧೋರಣೆ. ನೋಡಿ, ಇಲ್ಲಿ ನಾವೀಗ ನಂದನ ಹೋಟೆಲ್ ಬಳಿ ಇದ್ದೀವಿ. ಈ ಭಾಗದಲ್ಲಿ ನಿನ್ನೆ ಒಂದು ಟ್ವಿಟರ್ ಅಲ್ಲಿ ಅಂದ್ರೆ ನಿಮಗೆ ಎಕ್ಸ್ ಖಾತೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಏನು ಸ್ವಿಗ್ಗಿ ಮತ್ತೆ ಝೊಮ್ಯಾಟೊ ಪೀಪಲ್ ಆರ್ ನಾಟ್ ಅಲೋಡ್ ಇನ್ ದ ಲಿಫ್ಟ್ ಅಂತ ಹೇಳಿ ಆ ಬೋರ್ಡ್ ಹಾಕಿದ್ದಾರೆ. ಓನ್ಲಿ ಕಸ್ಟಮರ್ಸ್ ಮಾತ್ರ ಯೂಸ್ ಮಾಡಬೇಕಂತೆ. ಸೊ ಹಾಗಾದರೆ ಏನು ಅರ್ಥ? ಹಾಗಾದರೆ ಪ್ರತಿಯೊಂದು ಮಾಲು, ಹೋಟೆಲ್ಗಳು ಈ ರೀತಿಯಾಗಿ ಬೋರ್ಡ್ ಹಾಕ್ಕೊಂಡ್ರೆ ಹಾಗಾದರೆ ಬಡವರಿಗೊಂದು ಭೇದ ಭಾವ ಮಾಡ್ತಾ ಇದ್ದೀರಾ? ಬಡವ್ರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ. ಹಂಗಾರೆ ಅವರೆಲ್ಲ ಕೆಲಸ ಮಾಡೋಕ್ಕೆ ದುಡಿಯೋಕೆ ಬರೋರಲ್ಲ. ಅದೇನು ಸ್ವಿಗ್ಗಿ ಝೊಮ್ಯಾಟೊ ಅಂತಂದ್ರೆ ಅಷ್ಟು ಕೆಲಸ ಮಾಡೋರು ಅಂತಂದ್ರೆ ಏನು ಅಷ್ಟು ಕೇವಲ ಆಗೋಯ್ತಾ? ಹೌದು, ಇಲ್ಲಿ ಬಡವರ ಮಕ್ಕಳಿಗೊಂದು ನ್ಯಾಯ, ಶ್ರೀಮಂತರ ಮಕ್ಕಳಿಗೊಂದು ನ್ಯಾಯ ಎನ್ನುವಂತಿದೆ. ಹೋಟೆಲ್ಗೆ ಬರುವವರು ಮಾತ್ರ ಮನುಷ್ಯರ, ಇಲ್ಲ ಫುಡ್ ಡೆಲಿವರಿ ಬಾಯ್ಸ್ ಅಂದ್ರೆ ಅಷ್ಟು ಅಸಡ್ಡೇನ? ಇನ್ನು ವಿಷಯ ತಿಳಿತಾ ಇದ್ದಂತೆ ರಿಪಬ್ಲಿಕ್ ಕನ್ನಡ ಸ್ಥಳಕ್ಕೆ ಎಂಟ್ರಿ ಕೊಟ್ಟು ಡೆಲಿವರಿ ಬಾಯ್ಸ್ ನ ಧ್ವನಿಯಾಗಿ ನಿಂತಿದೆ. ಅಲ್ಲಿ ಇದು ಬಿಲ್ಡಿಂಗ್ ಮೇಂಟೆನೆನ್ಸ್ ಸೆಕ್ಯೂರಿಟಿ ಅವರು ಇದು ಎಲ್ಲಾ ಪರ್ಪಸ್ಗೂ ಮೇಲೆಯಿಂದ ಕೆಳಗಡೆ ಎಷ್ಟಿದೆಯೋ ಅದಕ್ಕೆಲ್ಲದಕ್ಕೂ ಅವರು ಕವರ್ ಮಾಡ್ಕೊಂಡು ಇದು ಮಾಡಿರೋದು. ಅರ್ಥ ಆಯ್ತಲ್ಲ? ನೀವೇನೇ ಇದ್ರು ಬಿಲ್ಡಿಂಗ್ ಮೇಂಟೆನೆನ್ಸ್ ಅವ್ರು ಬರೋದು ಅಪ್ರೂವ್ಗೆ ಬರ್ತಾರೆ. ಈಗ ಇದು ನಂದನ ಹೋಟೆಲ್ ಅವರು ಅಲ್ವಾ ಹಾಕಿರೋದು? ಇದು ಮೇಂಟೆನೆನ್ಸ್ ಅವ್ರದ್ದು ಬೋರ್ಡ್ ಹಾಕಿರೋದು ನಂದನ ಹೋಟೆಲ್ ಅವರು ಅಲ್ವಾ? ಮೇಂಟೆನೆನ್ಸ್ ಅವ್ರದ್ದು. ನಮ್ದಿರೋದು ಮುಂದೆ ಎಂಟ್ರೆನ್ಸ್ ಲಿಫ್ಟ್. ಅಲ್ಲಿ ನೀವು ನೋಡಿ, ಅಲ್ಲಿ ಯಾವ್ದಾದ್ರು ಹೋರ್ಡಿಂಗ್ಸ್ ಇದ್ರೆ ಕೇಳಿ ನೋಡಿ. ಈಗ ನಿಮ್ಮ ಪ್ರಕಾರ ಇದು ಮೇಂಟೆನೆನ್ಸ್ ಅವ್ರು ಹಾಕಿರೋದು. ಒಟ್ಟಾರೆ ಹೋಟೆಲ್ನ ಈ ಭೇದ ಭಾವ ನೀತಿಯಿಂದ ಬಡವರು ಮತ್ತು ಶ್ರೀಮಂತರು ಎಂಬ ತಾರತಮ್ಯ ಈಗಲೂ ಇದೆ ಅನ್ನೋ ಅನುಮಾನ ಶುರುವಾಗಿದೆ. ಡೆಲಿವರಿ ಬಾಯ್ಸ್ ಅಂತಂದ್ರೆ ಅವರು ಅವ್ರದೇ ಆದಂಥ ಕಮಿಟ್ಮೆಂಟ್ಸ್ ಇಟ್ಕೊಂಡು ಕಷ್ಟಪಡ್ತಿರ್ತಾರೆ. ಆದರೆ ಅವ್ರಿಗೆ ಈ ರೀತಿಯಾಗಿ ಅವಮಾನ ಆಗ್ತಿರುವಂಥದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಅಶ್ವಥ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.